ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ವೀಕ್ಷಕರೇ, ಐಸ್, ನೋಸ್ ಮತ್ತು ಲಿಪ್ಸ್ನ ಹೇಗೆ ಹೈಲೈಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ. ಅದನ್ನ ತೋರಿಸ್ಕೊಡ್ತೀವಿ. ತಮ್ಮ ಜೊತೆ ಇರ್ತಾರೆ ದೀಪಾ ನಾಗೇಶ್ ಅವರು. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ದೀಪಾ ನಾಗೇಶ್ ಅವರೇ. ನಮಸ್ತೆ. ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಐಸ್ ಮತ್ತೆ ನೋಸ್ ಮತ್ತೆ ಲಿಪ್ಸ್ನ ಹೈಲೈಟ್ ಮಾಡೋದನ್ನ ನೀವು ತೋರಿಸ್ಕೊಡ್ತೀರಾ ಅಂತ. ಹೌದು. ಇದೆಲ್ಲರಿಗೂ ಗೊತ್ತಿದೆ, ಐ ಮೇಕಪ್ ಮಾಡ್ಕೊಳ್ಳೋದು, ನೋಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ, ಲಿಪ್ಸ್ಟಿಕ್ ಹಾಕೊಳ್ಳೋದು ಹೇಗೆ ಅಂತ. ಖಂಡಿತ. ಡಿಫ್ರೆಂಟ್ ಆಗಿ ಹೇಗೆ ತೋರಿಸ್ತೀರಾ ಇದನ್ನ ನೀವು? ಮೇಕಪ್ ಮತ್ತೆ ಫ್ಯಾಷನ್ ಅನ್ನೋದೇ ಹಾಗೆ. ಮುಂಚೆ ಎಲ್ಲ ಜಸ್ಟ್ ಒಂದು ಫೌಂಡೇಶನ್ ಹಾಕೊಂಡು ಬ್ಲಷ್, ಲಿಪ್ಸ್ಟಿಕ್, ಐ ಶ್ಯಾಡೋ, ಮಸ್ಕರ ಹಾಕಿದ್ರೆ ಆಗೋಗ್ತಿತ್ತು. ಬಟ್ ಇವಾಗ ಹಾಗಲ್ಲ. HD ಮೇಕಪ್ ಬಂದಿರುತ್ತೆ. ಜೊತೆಗೆ ಹೈ ಡೆಫಿನೇಷನ್ ಅಲ್ಲಿ ಪಿಕ್ಚರೈಸೇಷನ್ ಮಾಡ್ಕೊಳ್ತಾ ಇರ್ತಾರೆ. ಸೆಲ್ಫಿ ಅಂತ ತಗೊಳ್ತಾನೆ ಇರ್ತಾರೆ. ಅಂತ ಟೈಮಲ್ಲಿ ಬ್ರೈಡಲ್ ಮೇಕಪ್ ಅಂದರೆ ಮದುವೆ ಹುಡುಗಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸಣ್ಣ ಪಾರ್ಟಿಗೆ ಹೋಗೋದಾದ್ರೂ ಅಷ್ಟೇ ತುಂಬ ಫ್ಲ್ಯಾಶಿಯಾಗಿ, ಅದರಲ್ಲೂ ಈವ್ನಿಂಗ್ ಔಟ್ಫಿಟ್ ಹಾಕೊಂಡಿದ್ದಾಗ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ಸಮಸ್ಯೆ. ಹಾಗಾಗಿ ತುಂಬಾ ಸಿಂಪಲ್ ಆಗಿ ವೆರಿ ಫ್ಯೂ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಮೇಕಪ್ ಈ ಹೈ ಡೆಫಿನೇಷನ್ ಅಥವಾ ಇದಕ್ಕೆ ಫಾಯಿಲ್ ಮೇಕಪ್ ಅಂತ ಕೂಡ ಹೇಳ್ತಾರೆ. ಫಾಯಿಲ್ ಮೇಕಪ್ ಅಂತ ಹೇಳಿ. ಹೌದು. ಸೊ ಇದನ್ನ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಈಗ ನಾವು ಕಂಪ್ಲೀಟ್ ಮೇಕಪ್ ಅಂತ ಏನು ಮಾಡಿಲ್ಲ, ಜಸ್ಟ್ ಒಂದು ಬೇಸ್ ಫೌಂಡೇಶನ್ ಹಾಕೊಂಡಿದ್ದೀವಿ. ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ಕೊಳ್ಳೋ ಥರನೇ ಒಂದು ರೆಗ್ಯುಲರ್ ಫೌಂಡೇಶನ್ ಏನು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಅದರಲ್ಲೂ ಸ್ವಲ್ಪ HD ಫೌಂಡೇಶನ್ ಇನ್ನು ಇವರು ಯೂಸ್ ಮಾಡಿರೋದ್ರಿಂದ ನೋಡೋದಕ್ಕೆ ಲುಕ್ ಸ್ವಲ್ಪ ಚೆನ್ನಾಗಿರುತ್ತೆ. ನೋಸ್ ಕಟರ್ ಅಂತ ಏನು ಸಿಗುತ್ತೆ. ಸೊ ಈ ನೋಸ್ ಕಟರ್ನ ನಾವು ನಂಬರ್ 3 ಅಂತ ಬ್ರಷ್ ಬರುತ್ತೆ, ಇದಕ್ಕೆ ಅಂತಾನೆ ಬರುತ್ತೆ ಇದು. ಇಲ್ಲಿಂದ ಸ್ಟಾರ್ಟ್ ಕಟ್ ಮಾಡಕ್ಕೆ ಇರುವಂತ ಬ್ರಷ್ ಅದು. ಓಕೆ. ಸೊ ಇದನ್ನ ನಾವು ಈ ಥರ ಡ್ರಾ ಮಾಡ್ಕೋಬೇಕು. ಕಾರ್ನರ್ ಆಫ್ ದ ಐಬ್ರೋಸ್ ಇಂದ ಸೊ ಇದನ್ನ ಇದೇ ಬ್ರಷಲ್ಲಿ ಜಸ್ಟ್ ಬ್ಯಾಕ್ವರ್ಡ್ ಬ್ಲೆಂಡ್ ಮಾಡ್ಕೋಬೇಕು. ಮತ್ತೆ ಅದನ್ನ ತಗೊಳ್ಬಾರ್ದು ನಾವು, ಡಾರ್ಕ್ ಆಗುತ್ತೆ. ಹೌದು. ಇವಾಗ ಏನು ಹಾಕಿರ್ತೀವೋ ಅದನ್ನೇ ನಾವು ಈ ಥರ ಬ್ಯಾಕ್ವರ್ಡ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಹೀಗೆ ಬ್ಲೆಂಡ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ಕಾಗಿ ನಿಮಗೆ ನೋಸ್ ನೋಡಿ ಶಾರ್ಪಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದಾದ ತಕ್ಷಣನೇ ನಾವು ಏನು ಮಾಡಬೇಕು ಅಂತಂದರೆ ನೋಸ್ ಬ್ರಿಡ್ಜ್ ಮೇಲೆ ಜಸ್ಟ್ ಒಂದು ನೋಸ್ ಹೈಲೈಟರಿಂದ ಈ ರೀತಿ ಡೌನ್ವರ್ಡ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಅದು ಬ್ಯಾಕ್ವರ್ಡ್ ಕೊಟ್ಟಿದ್ವಿ, ಇದನ್ನ ಈ ರೀತಿ ಡೌನ್ವರ್ಡ್ ಸ್ಟ್ರೋಕ್ಸ್. ಈ ತರ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರ ಫೇಸ್ ಅಲ್ಲಿ ನೋಸ್ ತುಂಬಾ ಶಾರ್ಪ್ ಆಗಿ ಪೆಡಸ್ಟ್ರಿಯಲ್ ಆಗಿ ಕಾಣಿಸುತ್ತೆ. ಸೊ ಈಗ ನೋಸ್ ಕಟಿಂಗ್ ಆಗಿದೆ. ಸೊ ಯಾವುದೇ ಮೇಕಪ್ ಆಗಲಿ ನಾವು ಐ ಮೇಕಪ್ ಇಂದಾನೆ ಹೈಲೈಟ್ ಮಾಡೋಕ್ಕಾಗುತ್ತೆ. ಅದು ಬ್ರೈಡಲ್ ಮೇಕಪ್ ಆದ್ರೂ ಆಗಿರ್ಬೋದು ಅಥವಾ ಸಿಂಪಲ್ ಪಾರ್ಟಿ ಮೇಕಪ್ ಆಗಾದ್ರೂ ಆಗಿರ್ಬೋದು. ಸೊ ಈ ಸಿಂಪಲ್ ಐ ಮೇಕಪ್ನ ಇವಾಗ ನಾವು ಹೇಗೆ ಹೈಲೈಟ್ನಿಂಗ್ ಮಾಡೋದಂತ ನಾನು ಇವಾಗ ತೋರಿಸ್ತೀನಿ. ನಾವು ಫಸ್ಟು ಯಾವ ಕಲರ್ದು ಬ್ಲಷ್ ಹಾಕೊಂಡಿರ್ತೀವೋ ಅದೇ ಕಲರ್ದನ್ನ ನಾವು ಐ ಬೇಸ್ ಅಂತ ತಗೊಳ್ತೀವಿ. ಸೊ ಇದು ಈವ್ನಿಂಗ್ ಔಟ್ಫಿಟ್ ಆಗಿರೋದ್ರಿಂದ ಫಸ್ಟ್ ನಾವು ಯಾವ್ದಾದ್ರು ಬೇಸ್ ಕೋಟ್ನ ಹಾಕೋಬೇಕು. ಸೊ ಇದನ್ನ ಹಾಕೋ ಇಂಟೆನ್ಷನ್ ಏನು ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಫರ್ದರ್ ನಾವು ಹಾಕುವಂಥ ಕಲರ್ಸು ಆಸ್ ಇಟ್ ಈಸ್ ಕ್ಯಾಚ್ ಆಗುತ್ತೆ. ಸೊ ಈಗ ಐ ಮೇಕಪ್ಗೂ ಅಷ್ಟೇ ನಾವು ಕಾರ್ನರ್ ಆಫ್ ದ ಐಸ್ಗೆ ಸ್ವಲ್ಪ ಡಾರ್ಕರ್ ಶೇಡ್ನ ಯೂಸ್ ಮಾಡಬೇಕು. ಓಕೆ. ಸೊ ಯಾವ ಕಲರ್ ತಗೊಳ್ತಾ ಇದ್ದೀನಿ? ನಾನು ಇವಾಗ ಮೆಟಾಲಿಕ್ ಬ್ರೌನ್ ತಗೊಳ್ತಾ ಇದ್ದೀನಿ. ಸೊ ಈ ಮೆಟಾಲಿಕ್ ಬ್ರೌನನ್ನು ನಾವು ಇಲ್ಲಿಂದ ಈ ರೀತಿ ಶೇಪ್ ತಗೋಬೇಕು. ವಿ ಶೇಪ್ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಐ ಹೈಲೈಟ್ ಆಗಬೇಕಂದ್ರೆ ಈ ಥರ ಮಾಡ್ಕೊಂಡಾಗಲೇ ಚೆನ್ನಾಗಿರುತ್ತೆ. ಸುಮ್ಮನೆ ಅಲ್ಲೊಂದು ಕಲರ್ ಫಿಲ್ ಮಾಡೋದಲ್ಲ, ಯಾವ ರೀತಿ ನಾವು ಮಾಡ್ತೀವಿ ಟೆಕ್ನಿಕಲಿ ಆ ಥರನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫಸ್ಟ್ ಈ ಥರ ಹಾಕೊಂಡ್ಬಿಟ್ರೆ ಆಮೇಲೆ ನಮಗೆ ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದಿಷ್ಟ ಆಗಿದೆ. ಇದಾದಮೇಲೆ ನಾವು ಐ ಹೈಲೈಟ್ನಿಂಗ್ ಅಂತ ಮಾಡ್ತೀವಿ. ಸೊ ಈ ಐ ಹೈಲೈಟ್ನಿಂಗ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಂತಂದರೆ ಇದರಲ್ಲೇ ನಾವು ಡಸ್ಟಿಂಗ್ ಕಲರ್ ಅಂತ ಹೇಳ್ತೀವಿ ಅಥವಾ ರಸ್ಟಿಕ್ ಗೋಲ್ಡ್ ಕಲರ್ನ ಯೂಸ್ ಮಾಡಿಬಿಟ್ಟು, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಈ ಥರ ಐಬ್ರೋಸ್ನ ಲಿಫ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ನೀಟಾಗಿ ನಾವಿಲ್ಲಿ ಫಿಲ್ ಮಾಡ್ತಾ ಬರಬೇಕು. ಇದನ್ನು ಮಾಡಿದಾಗ್ಲೇ ಐ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸೋದು. ಇದನ್ನು ಸಪೋಸ್ ನಾವು ಡಸ್ಟಿಂಗ್ ಬ್ರಷ್ ಇಲ್ಲ ಅಂದರೆ ನನ್ನ ಕೈಯಲ್ಲೂ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಜಸ್ಟ್ ಒಂದು ಫಿಂಗರಲ್ಲಿ ಇದನ್ನು ತೊಗೊಂಡು ಐಬ್ರೋಸ್ನ ಲಿಫ್ಟ್ ಮಾಡಿ ಒಂದು ಸ್ಟ್ರೋಕ್ ಹಿಂಗೆ ಅಪ್ಲೈ ಮಾಡಿಬಿಟ್ರೆ ತುಂಬಾ ನೀಟ್ ಆ್ಯಂಡ್ ಸ್ಮೂತಾಗಿ ಅದು ಬಂದಿರುತ್ತೆ. ಯೂಶ್ವಲಿ ಇದೇ ಕಲರ್ನ ನಾವು ಐಬಾಲ್ಗೂ ಕೂಡ ಹಾಕ್ತೀವಿ. ಬಟ್ ನಾನು ಇವತ್ತು ಫಾಯಿಲ್ ಮೇಕಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಈ ಪ್ರೋಸೆಸ್ ಆದ ತಕ್ಷಣ ನಾವೇನು ಮಾಡಬೇಕಂತಂದರೆ ನೆಕ್ಸ್ಟು ಜಸ್ಟ್ ಲಿಕ್ವಿಡೈಸರಲ್ಲಿ ಡಿಪ್ ಮಾಡಿಕೊಂಡು ಬ್ರಷ್ನ ನೋಡಿ, ಇದು ಕಲರ್ ಪಿಗ್ಮೆಂಟ್ಸ್ ಅಂತ ಸಿಗುತ್ತೆ. ಸೊ ಇದರಿಂದನೇ ಫೇಸ್ನ ಹೈಲೈಟ್ ಮಾಡೋದು. ಸೊ ಈ ಕಲರ್ ಪಿಗ್ಮೆಂಟ್ಸ್ನ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಬ್ರಷಲ್ಲಿ ಸ್ವಲ್ಪ ಮಾತ್ರ ತೊಗೋತಾ ಇದ್ದೀನಿ. ಈ ಥರ ತೊಗೊಂಡು ಕಲರ್ ಪಿಗ್ಮೆಂಟ್ಸ್ನ ಐಲೈನರ್ ಹಾಕೊಳ್ಳೋದಕ್ಕಿಂತ ಮುಂಚೆ ಜಸ್ಟ್ ಅಬೋವ್ ದ ಐ ಬಾಲ್ ಅಂತ ಹೇಳ್ತೀವಿ. ಸೊ ಈ ಥರ ನಾವು ಡಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ನೀಟಾಗಿ ಸೆಟ್ ಆಗುತ್ತೆ. ಇವಾಗ ತುಂಬಾ ಜಾಸ್ತಿ ಟ್ರೆಂಡಲ್ಲಿದೆ. ಇದನ್ನು ಜಾಸ್ತಿ ಹಾಕಬಾರ್ದು, ಅಂದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ ಮೇಕಪ್ಪಲ್ಲಿ.
ಹಾಗಾಗಿ ಬರೀ ಬೋದ ಐಬಾಲ್ ಮಾತ್ರ ನಾವು ಹಿಂಗೆ ಹಾಕೊಳ್ಳೋದ್ರಿಂದ ಅವ್ರು ಗೋಲ್ಡ್ ಕಲರ್ ಡ್ರೆಸ್ ಹಾಕಿದಾಗ ಗೋಲ್ಡ್ ಹಾಕಿ, ಸಿಲ್ವರ್ ಕಲರ್ದು ಏನಾದರೂ ವರ್ಕ್ ಇತ್ತು ಅಥವಾ ಜ್ಯುವೆಲ್ರಿ ಹಾಕೋದ್ರಂದ್ರೆ ಸಿಲ್ವರ್ ಕಲರ್ನ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಈಗ ನಾವು ಇಷ್ಟೆಲ್ಲ ಮೇಕಪ್ ಮಾಡಿ ಆದಮೇಲೆ ಐಲೈನರ್ ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ಇರಬೇಕು. ಹೌದು. ಸೊ ನಾನು ಇವತ್ತು ಐಲೈನರ್ನ ಏನು ಮಾಡ್ತಿದ್ದೀನಿ ಅಂತಂದರೆ ಕೋಲ್ ಐಲೈನರ್ಸ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ 0 ಬ್ರಷಲ್ಲಿ ತೊಗೊಂಡು ನಾವು ಇದನ್ನು ಐಸ್ ಮೇಲೆ ಸ್ವಲ್ಪ ಐಬ್ರೋಸ್ನ ಲಿಫ್ಟ್ ಮಾಡ್ಕೋಬೇಕು. ಒಂದೇ ಕಾನ್ಫಿಡೆಂಟ್ ಸ್ಟ್ರೋಕಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ನೋಡಿ, ಜಸ್ಟ್ ಐಸ್ನ ಲಿಫ್ಟ್ ಮಾಡ್ಕೋಬೇಕು. ಇದನ್ನು ಸೆಲ್ಫ್ ಹಾಕೊಳ್ಳುವಾಗಲೂ ಅಷ್ಟೇ ಈ ಥರ ಲಿಫ್ಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ. ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಇದೇ ಥರನೇ ಕಲರ್ ಪಿಗ್ಮೆಂಟ್ಸ್ ಅಂತಲೇ ಸಿಗುತ್ತೆ. ಸೊ ಈ ಪಿಂಕ್ ಕಲರ್ದನ್ನು ನಾವು ಯೂಸ್ ಮಾಡ್ಕೊಂಡು ಅದನ್ನು ಮೆಟಾಲಿಕ್ ಪಿಂಕ್ ಆಗಿ ಕನ್ವರ್ಷನ್ ಮಾಡ್ಕೊಳ್ಬೋದು. ಏನೆಲ್ಲ ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ತಕ್ಷಣವೇ ನೀವು ಇದೇ ಥರ ಡಸ್ಟಿಂಗ್ ಬ್ರಷ್ ಅಂತ ಸಿಗುತ್ತೆ, ಅಥವಾ ಲಿಪ್ಸ್ಟಿಕ್ ಬ್ರಷಲ್ಲಿ ನೀವು ಈ ಕಲರ್ ಪಿಗ್ಮೆಂಟ್ಸ್ನ ತೊಗೊಳ್ಬೋದು. ಇದಕ್ಕೇನು ಲಿಕ್ವಿಡೈಸರ್ ನೆಸೆಸರಿ ಇಲ್ಲ. ಇವಾಗ ಇದು ತುಂಬ ಟ್ರೆಂಡಲ್ಲಿದೆ, ಮೆಟಾಲಿಕ್ ಲಿಪ್ಸ್ ಅಂತ ಹೇಳ್ತಾರೆ ಅಥವಾ ಹೈ ಡೆಫಿನೇಷನ್ ಲಿಪ್ಸ್ಟಿಕ್ ಅಂತ ಹೇಳ್ತಾರೆ. ನೋಡಿ, ಜಸ್ಟ್ ಇದನ್ನು ಒಂದು ಕೋಟ್ ಅಪ್ಲೈ ಮಾಡಿದ್ರೆ ಸಾಕು, ಓನ್ಲಿ ಫಾರ್ ದ ಲೋಯರ್ ಲಿಪ್ಸ್. ಫಾಯಿಲ್ ಮೇಕಪ್ ಐಸ್ ಆ್ಯಂಡ್ ಲಿಪ್ಸಿಗೆ ಮುಗಿದಿದೆ. ಇದನ್ನು ಲಾಸ್ಟ್ ಏನು ಆನ್ ದ ಗೋ ಅಂತ ಹೇಳ್ತೀವಿ, ಇನ್ನು ಹೊರಡುವಾಗ ನಾವು ಲಿಪ್ ಹೈಲೈಟ್ನಿಂಗ್ ಅಂತ ಮಾಡ್ಕೊಳ್ಬೇಕು. ಈ ಥರ ಪಾಪ್ ಆಗೋವಂಥ ಏರಿಯಾಗೆ ಇದನ್ನು ಅಪ್ಲೈ ಮಾಡಬೇಕು. ಅಂದರೆ ಇದನ್ನು ಡೌನ್ವರ್ಡ್ಸ್ ಅಪ್ಲೈ ಮಾಡಬೇಕು. ಬ್ಲಷ್ ಹಾಕಿರ್ತೀವಲ್ಲ ಅದನ್ನು ಅಪ್ವರ್ಡ್ ಅಪ್ಲೈ ಮಾಡಿರ್ತೀವಿ. ಅಂದರೆ ಬ್ಲಷನ್ ಬೇರೆ? ಹಾಂ, ಬ್ಲಷೇ ಬೇರೆ. ಬ್ಲಷ್ನ ನಾವು ಕೆಳಗಡೆ ಹಾಕ್ತೀವಿ, ಅಂದರೆ ಜಾಲೈನಲ್ಲಿ. ಅದ್ರ ಮೇಲ್ಗಡೆ ಹಾಕುವಂಥದ್ದಕ್ಕೆ ಇದು ಚೀಕ್ ಹೈಲೈಟರಿಂಗ್ ಅಂತ ಹೇಳ್ತೀವಿ. ಪ್ರತಿ ಸಲ ಬಂದಂತೆ ಈ ಬಾರಿಯೂ ಕೂಡ ಬಂದು ನೀವು ತೋರಿಸ್ಕೊಂಡಂಥ ಕಾನ್ಸೆಪ್ಟ್ ಏನಿತ್ತು, ಈ ಫಾಯಿಲ್ ಮೇಕಪ್ ಕಾನ್ಸೆಪ್ಟ್ ನಮ್ಮ ಸಿರಿ ವೀಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಇದು ದೀಪಾ ನಾಗೇಶ್ ಅವರು ತೋರಿಸ್ಕೊಟ್ಟಂಥ ಫಾಯಿಲ್ ಮೇಕಪ್ ನಿಜಕ್ಕೂ ಸಖತ್ತಾಗಿತ್ತಲ್ವಾ ವೀಕ್ಷಕರೇ? ತುಂಬ ಈಸಿ ಆಗಿತ್ತು, ಬೇಗ ಮುಗಿಯುವಂಥ ಪ್ರಾಸೆಸ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೀವಿ. ವಿರಾಮದ ನಂತರ ಮತ್ತೆ ಸಿಗ್ತೀವಿ.